ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕೈಪಾಳ್ಯದಲ್ಲಿ ಮಹತ್ವದ ಬೆಳವಣಿಗೆ. ಹೈಕೋರ್ಟ್ ತೀರ್ಪಿಗೂ ಮುನ್ನವೇ ಕುತೂಹಲಕ್ಕೆ ಕಾರಣ ಆಗಿದೆ ಈ ಡೆವಲಪ್ಮೆಂಟ್. ಇವತ್ತು ಹೈಕೋರ್ಟ್ನಲ್ಲಿ ನಿರ್ಣಾಯಕ ದಿನ. ಸಿದ್ದರಾಮಯ್ಯನವರ ಕುರ್ಚಿ ಭವಿಷ್ಯ ಹಾಗೆ ಅವರ ರಾಜಕೀಯ ಭವಿಷ್ಯ ಎಲ್ಲ ಅಡಗಿರುವಂತಹ ದಿನ ಇವತ್ತು. ಹೈಕೋರ್ಟ್ ಏನು ತೀರ್ಪು ಕೊಡುತ್ತೆ, ಬಹುತೇಕ ಇವತ್ತು ತೀರ್ಪು ಬರೋ ದಟ್ಟ ಸಾಧ್ಯತೆ ಇದೆ. ಯಾಕಂದ್ರೆ ವಾದ ಪ್ರತಿವಾದ ಒಂದು ಹಂತಕ್ಕೆ ಮುಗಿದಿದೆ. ಇನ್ನು ಸ್ವಲ್ಪ ಬಾಕಿ ಇರೋದು. ದಾಖಲೆಗಳನ್ನೆಲ್ಲ ಸಲ್ಲಿಸಿದ್ದಾರೆ ಕೋರ್ಟ್ಗೆ. ಏನು ಬೇಕಾದರೂ ಆಗಬಹುದು. ನೈಟ್ ಮೀಟಿಂಗ್ಗಳಾಗಿವೆ, ಸೀಕ್ರೆಟ್ ಮೀಟಿಂಗ್ಗಳಾಗಿವೆ, ತಜ್ಞರ ಅಭಿಪ್ರಾಯ ಕೇಳಿದ್ದಾರೆ. ಈಗ ಆಗಿರೋ ವಾದ ಪ್ರತಿವಾದದ ಮೇಲೆ ಏನು ತೀರ್ಪು ಬರಬಹುದು ಅಂತ ಸುಪ್ರೀಂ ಕೋರ್ಟ್ ಹೋರಾಟಕ್ಕೂ ಆಲ್ರೆಡಿ ತಯಾರಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದಿತ್ತು ಕಾರ್ಯಕ್ರಮ, ಅದನ್ನ ಮುಂದೂಡಿಕೆ ಮಾಡಿದ್ದಾರೆ. ಇವತ್ತು ಕಾವೇರಿ ನಿವಾಸದಲ್ಲೇ ಸಂಜೆ ತನಕ ಕಾಯ್ತಾರೆ ಸಿದ್ದರಾಮಯ್ಯನವರು. ಅಷ್ಟರ ಮಟ್ಟಿಗೆ ಢವ ಮನೆ ಮಾಡಿದೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯ ಅತ್ಯಾಪ್ತನೇ ಸಿಎಂ ಕುರ್ಚಿ, ಡೆಲ್ಲಿ ಸೀಕ್ರೆಟ್ ಅನ್ನ ಸಿಡಿಸಿದ್ರ. ನೋಡಿ ಏನ್ ನಡೀತಿದೆ ಕೈ ಬಳಗದಲ್ಲಿ, ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಅಂತ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯಪಾಲರಂತೂ ಸಿದ್ದರಾಮಯ್ಯನವ್ರಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದಾರೆ. ಯಾವುದು ಬ್ರಹ್ಮಾಸ್ತ್ರವಾಗಿತ್ತು ಈ ಕೇಸಲ್ಲಿ ಕಾಂಗ್ರೆಸ್ಗೆ, ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರಿಗೆ, ಅದೆಲ್ಲ ಕೈ ತಪ್ಪಿಸುವಂತಹ ಪ್ರಯತ್ನಗಳಾಗಿವೆ. ಅಂದ್ರೆ ಕೌಂಟರ್ ಆಗಿದೆ ರಾಜ್ಯಪಾಲರ ಕಡೆಯಿಂದ. ನಂಬರ್ 1 ಯಾವುದು ಪೆಂಡಿಂಗ್ ಇಲ್ಲ. ಇದು ದ್ವೇಷ ರಾಜಕಾರಣ, ಸಿದ್ದರಾಮಯ್ಯನವ್ರಿಗೂ ಮಾತ್ರ ಕೊಟ್ಟಿದ್ದೀರಿ, ಬೇರೆ ಕೇಸ್ ಎಲ್ಲ ಪ್ರಾಸೆಸ್ಸೇ ಮಾಡಿಲ್ಲ ಅನ್ನೋ ಆರೋಪವನ್ನ ಮತ್ತು ಅದೇ ವಾದವನ್ನ ಕೋರ್ಟಲ್ಲಿ ಮಂಡಿಸಲಾಗಿತ್ತು. ಅದಕ್ಕೆ ಉತ್ತರವಾಗಿ ಎಲ್ಲ ಪ್ರಾಸೆಸ್ ಆಗಿದೆ, ಆಯಾ ಇಲಾಖೆಗಳಲ್ಲಿದೆ, ಕಳಿಸ್ಕೊಡ್ಲಾಗಿದೆ, ಲೋಕಾಯುಕ್ತಕ್ಕೆ ಹೋಗಿದೆ ಅನ್ನುವ ವರದಿಯನ್ನ, ದಾಖಲೆಯನ್ನ ಸಬ್ಮಿಟ್ ಮಾಡಿರೋದು. ಇನ್ನೊಂದು 17A ಅಡಿಯಲ್ಲಿ ಯಾರು ಬೇಕಾದರೂ ದೂರು ಕೊಡಬಹುದು ಅಂತ ಕೋರ್ಟೇ ಅಭಿಪ್ರಾಯ ಪಡ್ತು ವಾದ ಪ್ರತಿವಾದದ ನಡುವೆಯೇ. ಹಾಗೆ ಕ್ಯಾಬಿನೆಟ್ ತೀರ್ಮಾನವನ್ನ ಇಂತಹ ಸಿಚುವೇಶನ್ ಅಲ್ಲಿ ಆಲಿಸಬೇಕಂತ ಇಲ್ಲ ಅನ್ನುವ ಅಭಿಪ್ರಾಯವನ್ನು ಕೂಡ ಕೋರ್ಟ್ ಅಂದ್ರೆ ನ್ಯಾಯಮೂರ್ತಿಗಳೇ ವ್ಯಕ್ತಪಡಿಸಿದ್ದು. ಇದೆಲ್ಲ ಅತ್ಯಂತ ಮಹತ್ವದಾಗಿದೆ. ಏನು ತೀರ್ಪು ಬರಬಹುದು ಅನ್ನೋ ನಿಟ್ಟಿನಲ್ಲಿ ನೋಡೋಣ, ಕಾದ್ ನೋಡೋಣ. ಇನ್ನೂ ಸ್ವಲ್ಪ ವಾದ ಪ್ರತಿವಾದಗಳು ಬಾಕಿ ಇರೋದು. ಈ ಹೊತ್ತಲ್ಲಿ ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಕರ್ನಾಟಕ ಮುಖ್ಯಮಂತ್ರಿ ಕುರ್ಚಿಯ ಬಿಗ್ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಂತೆ ಕಾಣಿಸ್ತಾ ಇದೆ. ಕೆಲವು ದಿನಗಳ ಹಿಂದೆ ನಾನು ಮಂತ್ರಿ ಆಗಿರ್ತೀನೋ ಇಲ್ವೋ ಅನ್ನೋ ಮಾತುಗಳನ್ನು ಆಡಿದ್ರು. ಈಗ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಯಾವತ್ತಿದ್ರು ನಮ್ಮ ಮುಖ್ಯಮಂತ್ರಿನೇ, ಅವರಿಲ್ಲದೆ ಸಾಮಾನ್ಯವಾಗಿ ನಾನು ಯಾವ ಕಾರ್ಯಕ್ರಮಕ್ಕೂ ಹೋಗೋದೇ ಇಲ್ಲ. ಹಿಂದೆ ನನಗಿಂತ ಸೀನಿಯರ್ಸ್ ಇದ್ದಾಗಲೂ ಅವರು ನನ್ನನ್ನು ಮಂತ್ರಿ ಮಾಡಿ ಅವಕಾಶ ಮಾಡಿಕೊಟ್ರು. ನಮ್ಮ ಸಮುದಾಯಕ್ಕೆ ಅಭಿವೃದ್ಧಿಗೊಂದು ಒಳ್ಳೆ ದಾರಿಯನ್ನು ತೋರಿಸ್ಕೊಟ್ಟವ್ರು. ಅವರು ಈಗಲೂ ಮುಖ್ಯಮಂತ್ರಿನೇ, ಹಾಲಿ ಇದ್ದಾಗಲೂ ಮುಖ್ಯಮಂತ್ರಿನೇ, ಮಾಜಿ ಆದಮೇಲೆಯೂ ನನಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನುವ ಅಚ್ಚರಿಯ ಹೇಳಿಕೆ. ಅದು ಈ ಸಂದರ್ಭದಲ್ಲಿ ಮಾಜಿ ಆದ ಮೇಲೆ ಅನ್ನುವ ಮಾತು ಯಾಕೆ ಬಂತು ಜಮೀರ್ ಅವ್ರ ಬಾಯಲ್ಲಿ? ಈ ಹೊತ್ತಿಗೆ ಎಲ್ಲ ಚೇಂಜ್ ಮಾಡ್ತಾರೆ, ಬದಲಾಗ್ತಾರೆ, ಹೈಕಮಾಂಡ್ ಮಟ್ಟದಲ್ಲೇ ಪ್ಲಾನ್ ಬಿ ರೆಡಿ ಆಗ್ತಿದೆ ಅನ್ನೋ ಮಾತುಗಳು ಜೋರಾಗಿರೋ ಹೊತ್ತಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಈ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರು? ಅವರು ಮಾಜಿ ಆದರೂ ನನ್ನ CMఏ, ಸಿದ್ದರಾಮಯ್ಯನವರು ಯಾವತ್ತಿಗೂ ನಮ್ಮ CM ಅನ್ನೋ ಭಾವುಕ ನುಡಿಗಳನ್ನು ಆಡಿದ್ರ. ಮಂತ್ರಿ ಎಲ್ಲಿ ಮಾಡ್ತಾರಂತ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. 2018 ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಮತ್ತೆ ರಹೀಂ ಖಾನ್ನ ಕಾಂಗ್ರೆಸ್ ಪಕ್ಷ ಮಂತ್ರಿಯನ್ನ ಮಾಡಿದ್ರು. ಹಂಗೆ ನಾನು ಸಿದ್ದರಾಮಯ್ಯ ಬಿಟ್ಟು ಯಾವ ಕಾರ್ಯಕ್ರಮ ಮಾಡಲ್ಲ. ಅವ್ರು ಯಾವತ್ತಿದ್ರು ಮಾಜಿ ಇದ್ರು ಹಾಲಿ ಮುಖ್ಯಮಂತ್ರಿ ಇದ್ದಂಗೆ, ಅವ್ರು ಯಾವತ್ತಿದ್ರು ನಾನು ನಿಮ್ಗೆಲ್ಲ ಅವ್ರ ಮುಖ್ಯಮಂತ್ರಿ ಇದ್ದಂಗೆ. ಅವ್ರು ಬಿಟ್ಟು ಕಾರ್ಯಕ್ರಮ ನಾನು ಎಂದೂ ಯಾವತ್ತೂ ಮಾಡಿಲ್ಲ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಕಡೆ. ಮತ್ತೊಂದು ಕಡೆ ನೋಡಿ, ದೇಶಪಾಂಡೆ ಅವರು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರೇ, ಕಾಂಗ್ರೆಸ್ನಲ್ಲಿ ಅತ್ಯಂತ ಸೀನಿಯರ್ ಇವತ್ತು. ಆದ್ರೆ ಮಂತ್ರಿಗಿರಿ ಸಿಕ್ಕಿಲ್ವಲ್ಲ. ಕೆ ಶಿವಕುಮಾರ್ ಜೊತೆಗಿನ ಜಟಾಪಟಿಯಿಂದನೋ ಏನಾದರೂ ಸರಿ ಕೊಡಿಸ್ಕೊಳ್ಳೋಕ್ಕಾಗ್ಲಿಲ್ವಲ್ಲ ಸಿದ್ದರಾಮಯ್ಯನವ್ರ ಹತ್ರ. ಆ ಬೇಸರ ಅಂತೂ ಇದೆ. ಈ ಹೊತ್ತಲ್ಲಿ ದೇಶಪಾಂಡೆ ಅವರು ಏನು ಹೇಳ್ತಿದ್ದಾರೆ, ನಾನು ರೆಡಿ ಇದ್ದೀನಿ CM ಆಗೋಕೆ ಅನ್ನೋ ರೀತಿಯಲ್ಲಿ ಅವರ ಸ್ಟೇಟ್ಮೆಂಟು ಮತ್ತು ರಾಮಕೃಷ್ಣ ಹೆಗಡೆ ಅವರ ಕಾಲದ ಎಕ್ಸಾಂಪಲ್ ನೆನಪು ಮಾಡಿಕೊಡ್ತಿರೋದು. ಒಂದು ಫೋನ್ ಟ್ಯಾಪಿಂಗ್ ಆರೋಪ ಬಂದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು ಅವರು. ಆದ್ರೆ ಇವತ್ತೇನಾಗ್ತಿದೆ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಅಲ್ಲಿಗೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರೇ ಈ ರೀತಿ ಕುತ್ತಿಗೆಗೆ ಬಂದಿದೆ, ಕಾಲು ಬುಡಕ್ಕಲ್ಲ ಕುತ್ತಿಗೆಗೆ ಬಂದ್ಬಿಟ್ಟಿದೆ, ಆದ್ರೂ ಇದ್ದೀರಾ ಅನ್ನೋ ಬಾಣ ಬಿಟ್ಟಂಗೆ ಕಾಣಿಸ್ತು ಪರೋಕ್ಷವಾಗಿ. ನಾನು ಸಚಿವ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಹಂಗಿತ್ತು. ಈಗ ಫೋನ್ ಟ್ಯಾಪಿಂಗ್ ಎಲ್ಲ ಬಿಡಿ, ದಿನನಿತ್ಯ ನಡೆಯುತ್ತೆ. ಸಿದ್ದರಾಮಯ್ಯನವ್ರು ಬಿಡಿ ತಪ್ಪು ಮಾಡಿಲ್ಲ ಅನ್ನೋ ರೀತಿ ವ್ಯಂಗ್ಯದ ಮಾತುಗಳನ್ನು ಆಡಿದ್ರ ದೇಶಪಾಂಡೆ ಅವರು. ದಾಖಲೆ ಎಲ್ಲ ಇದ್ರೆ ಕೊಡಿ, ನಾನೇ ಫಸ್ಟ್ ಪತ್ರ ಬರಿತೀನಿ, ಕೆಳಗಿಳಿಯೋಕೆ ಅಂತಾರೆ ದೇಶಪಾಂಡೆಯವರು. ಅಂದ್ರೆ ತನಿಖೆ ಮತ್ತೊಂದು ಸರಿಯಾಗಿ ಆಗ್ಲಿ, ಆ ನಿಟ್ಟಿನಲ್ಲಿ ನಾನೇ ಕ್ರಮ ವಹಿಸ್ತೀನಿ ಅಂತಾರೆ ದೇಶಪಾಂಡೆಯವರು. ಆ ಮೂಲಕ
ನಾನು ಮುಖ್ಯಮಂತ್ರಿ ಆಗೋದಕ್ಕೆ ತಯಾರಿದ್ದೀನಿ ಅನ್ನುವ ಸ್ಟೇಟ್ಮೆಂಟನ್ನು ಕೊಟ್ಟಂಗಾಯಿತು. ಮತ್ತೊಂದು ಕಡೆ ಜಿ ಪರಮೇಶ್ವರ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರ ಮೀಟಿಂಗ್ ಎಲ್ಲ ಆದಮೇಲೆ ಪರಮೇಶ್ವರ್ ಅವರ ಮಾತು ನಡೆ ಗಮನ ಸೆಳೀತಾ ಇದೆ. ಎಸ್, ಪ್ರಮೋಷನ್ ಕೊಟ್ರೆ ಬಹಳ ಖುಷಿ ಅಂತಿದ್ದಾರೆ. ಡೆಲ್ಲಿಯಲ್ಲಿ ಪ್ರತ್ಯೇಕವಾಗಿ ವೇಣುಗೋಪಾಲ್ ಅವ್ರನ್ನ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಸೀಕ್ರೆಟ್ ಮೀಟಿಂಗು ಅದಾಗ್ತಾ ಇದ್ದ ಹಾಗೆ ಪ್ರಮೋಷನ್ಗೆ ನಾನು ಓಪನ್ ಇದ್ದೀನಿ ಅಂತಾರೆ ಪರಮೇಶ್ವರ್ ಅವರು. ಸತೀಶ್ ಜಾರಕಿಹೊಳಿ ಅವರಂತಾರೆ ಡೆಲ್ಲಿ ಮಟ್ಟದಲ್ಲಿ ನಡೀತಿರಬಹುದು, CM ನೀವು ಆಗ್ತಿರಂತೆ. ಹೌದಾ ಸರ್, ಡೆಲ್ಲಿ ಮಟ್ಟದಲ್ಲಿ ಇಂಥ ಚರ್ಚೆ ಆಗ್ತಿದೆ ಅಂದರೆ ಡೆಲ್ಲಿ ಮಟ್ಟದಲ್ಲಿ ಆಗ್ತಿದೆ ಇರಬಹುದು, ಆದರೆ ಇಲ್ಲೇನಾಗ್ತಿಲ್ಲ, ಇಲ್ಲ ಅಂಥದ್ದೇನೂ ಇಲ್ಲ. ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಾವೆಲ್ಲ ನಿಂತಿದ್ದೀವಿ ಅಂತಿದ್ದಾರೆ. ಸೊ ಮುಖ್ಯಮಂತ್ರಿ ಬದಲಾವಣೆ ಅಂತೂ ಕಟ್ಟಿಟ್ಟ ಬುತ್ತಿ ಅನ್ನೋ ಮೆಸೇಜನ್ನು ಬೇರೆ ಯಾರೂ ಅಲ್ಲ, DK ಶಿವಕುಮಾರ್ ಬಿಟ್ಟಾಕಿ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದವರೇ ಕೊಡ್ತಿರೋದು ಈಗ ಹುಬ್ಬೇರಿಸುವಂತಾಗಿದೆ. ಹಾಗಾದ್ರೆ ಕೈಪಾಳ್ಯದಲ್ಲಿ ಜಡ್ಜ್ಮೆಂಟ್ಗೂ ಮುನ್ನವೇ ಏನಾಗ್ತಿದೆ? ಹೈಕೋರ್ಟ್ ಏನಾದರೂ ಎತ್ತಿ ಹಿಡಿದು ಬಿಟ್ರೆ, ರಾಜ್ಯಪಾಲರ ಈ ತೀರ್ಮಾನಕ್ಕೆ ನಾವು ಹಸ್ತಕ್ಷೇಪ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟರೆ, ಈಗ ದಾಖಲೆಗಳೆಲ್ಲ ಕೆಲವು ಪೂರಕವಾಗಿರೋ ಥರ ಕಾಣಿಸ್ತಿದೆ, ಬಟ್ ಇನ್ನೂ ಬಾಕಿ ಇರೋದ್ರಿಂದ ಹೇಳೋಕ್ಕಾಗಲ್ಲ ರಾಜ್ಯಪಾಲರ ತೀರ್ಮಾನ ಏನು ಮಾಡುತ್ತೆ ಹೈಕೋರ್ಟ್ ಅಂತ. ಎತ್ತು ಹಿಡಿದು ಬಿಟ್ರಂತೂ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಯ್ತು. ಅಷ್ಟೊತ್ತಿಗೆ FIR ಆಗತ್ತಾ ಇನ್ನೇನಾಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಯ್ತು. FIR ಆಗಿಬಿಟ್ರಂತೂ, ಯಾವುದಾದ್ರೂ ತನಿಖಾ ಸಂಸ್ಥೆಯಿಂದ FIR ಆಗಿಬಿಟ್ರಂತೂ, ಈಗ ಲೋಕಾಯುಕ್ತಕ್ಕೆ ಆಲ್ರೆಡಿ ಕೇಸ್ ಕೊಟ್ಟಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ, ಬಟ್ FIR ಆಗಿಲ್ಲ. ಅಲ್ಲಿ ಎಲ್ಲೂ FIR ಆಗಿಲ್ಲ. ಪೊಲೀಸ್ ಸ್ಟೇಷನ್ ಮೊರೆನೂ ಹೋಗಿದ್ದಾರೆ ಬೇರೆ ಬೇರೆ ಮೈಸೂರು ವ್ಯಾಪ್ತಿಯಲ್ಲೆಲ್ಲ. FIR ಆಗಿಬಿಟ್ರೆ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ FIR ಬೀಳ್ತಿದ್ದ ಹಾಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಹೈಕಮಾಂಡಿಂದ ಆ ಮೆಸೇಜ್ ಆಲ್ರೆಡಿ ಬಂದು ತಲುಪಿದಂತೆ ಕಾಣಿಸ್ತಾ ಇದೆ. ಹೆಚ್ಚು ಕಡಿಮೆ ಆದರೆ ನೀವು ಬಿಡಬೇಕಾಗತ್ತೆ ಕುರ್ಚಿನ ಅಂತ. ಮತ್ತು ಈ ವಾದ ಪ್ರತಿವಾದಗಳಲ್ಲಿ ಸಿದ್ದರಾಮಯ್ಯನವ್ರಿಗೆ ಬಿಕ್ಕಟ್ಟು ಎದುರಾಗುತ್ತಾ ಅನ್ನುವ ಮಾಹಿತಿ ಏನಾದರೂ ತಜ್ಞರ ಮೂಲಕ ಪಡ್ಕೊಂಡಿದ್ದಾರಾ ಕೈಪಾಳ್ಯದಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಪ್ರೊಸೀಡಿಂಗ್ಸ್ ಆಗ್ತಿರುವಾಗಲೇ ತೀರ್ಪಿಗೂ ಮುನ್ನವೇ ಕೈಯಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆ. ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅವರೇ ಮತ್ತೊಬ್ಬರ ಹೆಸರನ್ನ ಸೂಚಿಸಿ ಕೆಳಗಿಳಿದು ಬಂದರೂ ಕೂಡ ಆಯಿತು ನಾನು ಹೋರಾಟ ಮಾಡ್ತೀನಿ ಮತ್ತೆ ಬರ್ತೀನಿ ಅನ್ನೋ ರೀತಿ ಮಾತಿಗೆ ಹೇಳಿ ಹೋಗಬಹುದೇ ಹೊರತು ಅಷ್ಟು ಸುಲಭ ಇಲ್ಲ. ಮತ್ತೊಬ್ಬರು ಬಂದು ಕೂತ ಮೇಲೆ ಬಿಡ್ತಾರ ಕುರ್ಚಿನ? ಹೈಕಮಾಂಡ್ ಪಕ್ಷ ಆಗಿರುವಾಗ ಯಾವುದೋ ಪ್ರಾದೇಶಿಕ ಪಕ್ಷದಲ್ಲಾದರೆ ಪರಿಸ್ಥಿತಿ ಬೇರೆ. ಜಾರ್ಖಂಡು, ಡೆಲ್ಲಿ ಈ ರೀತಿ ಆಗಲ್ಲ ಕಾಂಗ್ರೆಸ್ನಂತಹ ರಾಷ್ಟ್ರೀಯ ಪಕ್ಷಗಳಲ್ಲಿ, BJP ಅಂತಹ ಪಕ್ಷಗಳಲ್ಲಿ. ಸೊ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದೇ ಆದಲ್ಲಿ ಸರ್ಕಾರಕ್ಕೂ ಸಮಸ್ಯೆ ಆಗತ್ತಾ ಅನ್ನೋ ಚರ್ಚೆಯೂ ಒಳಗೊಳಗೆ ಇದೆ. ಅದರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದರೂ ನಡೀಬಹುದು, ಯಾವುದೇ ಸ್ವರೂಪದಲ್ಲಿ ಟ್ವಿಸ್ಟ್ ಸಿಗಬಹುದು ಅನ್ನೋದು ಈಗ ಕೈಪಾಳ್ಯದಲ್ಲಿ ಬಿಸಿ ಬಿಸಿಯಾಗಿ ನಡೀತಿರೋ ಚರ್ಚೆ. ನೋಡೋಣ, ಇವತ್ತು ಒಂದು ದೊಡ್ಡ ಸುಳಿವು ಸಿಗತ್ತೆ ಅದ್ರ ಬಗ್ಗೆ. ಈ ಕೇಸ್ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.